ನಾವು ನೋಡ್ತಿರೋದು ಒಂದು ಗೋಳಾಕಾರಕ್ಕಿರೋ ತಕ್ಕ ಉದಾಹರಣೆ ಅದು ಬಂದು ಕಲ್ಲಂಗಡಿ. ಇದ್ರಲ್ಲಿ ನೋಡಿ ಯಾವುದೇ ಚಪ್ಪಟ ಮೇಲ್ಮೈ ಅನ್ನೋದಿರೋದಿಲ್ಲ. ಇರೋದು ಒಂದೇ ಮೇಲ್ಮೈ, ಅದು ಬಂದು ವಕ್ರ ಮೇಲ್ಮೈ. ಇದನ್ನ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಹಾಗಾಗಿ ಈ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? ಅದು ಬಂದು ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮಾನ ಆಗುತ್ತೆ. ಅದು ಬಂದು 4 ಪೈ ಆರ್ ಸ್ಕ್ವೇರ್. ಈಗ ನಾವೇನ್ ಮಾಡೋಣ, ಈ ಗೋಳನ ಪರಿಗಣಿಸಿ ಇದನ್ನ ಅರ್ಧ ಭಾಗ ಮಾಡೋಣ. ಹೆಂಗೆ ಅಂದ್ರೆ ಒಂದ್ ಚಾಕು ತಗೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡೋಣ. ಕಟ್ ಮಾಡಿದಾಗ ನಮಗೆ 2 ಭಾಗ ಸಿಗುತ್ತೆ. ಹೌದಲ್ವಾ? ಈ ಗೋಳ ಅನ್ನೋದು ಅರ್ಧರ್ಧ ಆಗಿದ್ದೆ ವಿಶೇಷವಾಗಿ ನಾವಿದನ್ನ ಏನ್ ಹೇಳ್ತೀವಿ ಅಂದ್ರೆ ಅರ್ಧ ಗೋಳ ಅಂತ ಹೇಳ್ತೀವಿ. ಗೋಳನ ಇಂಗ್ಲಿಷಲ್ಲಿ ಸ್ಪಿಯರ್ ಅಂತ ಹೇಳ್ತೀವಿ. ಅರ್ಧ ಗೋಳನ ಹೆಮಿಸ್ಪಿಯರ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೊಂದ್ ಸರಿ ನೆನಪು ಮಾಡ್ಕೊಳೋದಾದ್ರೆ ಒಂದು ಗೋಳ ಅಂತ ಇದ್ರೆ, ಅದಕ್ಕೆ ಒಂದೇ ಒಂದು ವಕ್ರಮುಖ ಅಂತ ಇರುತ್ತೆ. ಈಗ ನಾವಿದನ್ನ ಭಾಗ ಮಾಡಿದೀವಿ ಅಂತ ಅನ್ಕೊಳ್ಳಿ. ಗೋಳವನ್ನು 2 ಸಮ ಭಾಗಗಳಾಗಿ ಭಾಗ ಮಾಡ್ದಾಗ, ಇದರ ವಕ್ರಮುಖ ಏನಿರುತ್ತೋ, ಅದು ಸಹ 2 ಸಮಭಾಗವಾಗಿ ಭಾಗ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೋಬೇಕು ಮಕ್ಳ. ಮತ್ತೆ ಈ ಗೋಳಕ್ಕೆ ಬರಣ. ಏನಪ್ಪಾ ಅಂತ್ ಹೇಳಿದ್ರೆ, ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು? 4 ಪೈ ಆರ್ ಸ್ಕ್ವೇರ್. ಹಾಗಾದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? ಇದ್ರಲ್ಲಿ ಅರ್ಧ ತಾನೇ? ಹೌದು. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂದ್ರೆ, ಅರ್ಧ ಇಂಟು ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಅರ್ಧ ಇಂಟು 4 ಪೈ ಆರ್ ಸ್ಕ್ವೇರ್. ಇಲ್ಲಿ 2 ಒಂದ್ಲ 2 ಎರಡ್ಲ. ಹಾಗಾಗಿ ಉತ್ತರ 2 ಪೈ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಈಗ ನಮಗೆ ಗೊತ್ತಾಯ್ತಲ್ವಾ? ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಬಂದು 2 ಪೈ ಆರ್ ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಒಟ್ಟು ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡ್ಕೊಳ್ಳೋಣ. ಈಗ ಗೋಳ ಅನ್ನೋದು 3D ವಸ್ತು. ಇದಕ್ಕೆ ನಾವು ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಇವೆಲ್ಲಾನು ಒಳಗೊಂಡಿರುತ್ತೆ. ಈಗ ಫ್ಲಾಟ್ ಸರ್ಫೇಸ್ ಇದ್ರೆ ಅದನ್ನು ತಗೋತೀವಿ. ವಕ್ರ ಭಾಗ, ಮೇಲ್ಭಾಗ, ಕೆಳಭಾಗ, ಅದರ ಬದಿಗಳು, ಮತ್ತೆ ವಸ್ತುವನ್ನು ಚಿತ್ರಿಸಲು ಸುತ್ತಲೂ ಅಥವಾ ಸಂಪೂರ್ಣವಾಗಿ ಮುಚ್ಚಲು ನಮಗೆ ಬೇಕಾದ ಎಲ್ಲವನ್ನು ನಾವು ಸೇರಿಸಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ. ಈಗ ಅರ್ಧಗೋಳ ಈ ರೀತಿ ಇದೆ ಅಂತ ಆದ್ರೆ, ಇದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಮೊದ್ಲಿಗೆ ಇಲ್ಲಿದೆಯಲ್ಲ ಈ ಭಾಗನ ಪರಿಗಣಿಸ್ತೀವಿ. ಈ ಭಾಗನ್ ನಾವೇನ್ ಹೇಳ್ತೀವಿ ಅಂದ್ರೆ, ಹಿಂದೆ ಮಾಡಿದ್ವಲ್ಲ? ಹೌದು. ಇದನ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ ತಾನೇ? ಹೌದು. ಇದನ್ನ ನಾವು ಸೇರಿಸ್ಕೋತೀವಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ್ ಜೊತೆಗೆ, ಇಲ್ ನೋಡಿ ಮಕ್ಳ, ಇದರ ಮೇಲ್ಭಾಗ ಏನಿದೆ ಅಂದ್ರೆ, ಇದ್ ನೋಡಕ್ ಯಾವ್ ತರ ಕಾಣ್ತಿದೆ? ಇಲ್ ನೋಡಿ ನಿಮ್ಗೆ ಯಾವ್ ತರ ಕಾಣ್ತಿದೆ ಅಂತ ಯೋಚನೆ ಮಾಡಿ. ಇದೊಂದು ವೃತ್ತದ್ ತರ ಕಾಣ್ತಿಲ್ವಾ? ಹೌದು. ಗೋಳದ, ವಿಶೇಷವಾಗಿ ಅರ್ಧಗೋಳದ ಪಾದ ಏನಿದೆಯೋ, ಇದು ವೃತ್ತದ ರೀತಿ ಇರುತ್ತೆ. ಹಾಗಾಗಿ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದಾಗ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಎಷ್ಟು? 2 ಪೈ ಆರ್ ಸ್ಕ್ವೇರ್. ಇದ್ರ ಜೊತೆ ಪಾದ ಯಾವ ರೀತಿ ಇದೆ? ವೃತ್ತದ ತರ ಇರುತ್ತೆ. ಹಾಗಾಗಿ ನಾವು ಪ್ಲಸ್ ಪೈ ಆರ್ ಸ್ಕ್ವೇರ್ ಅಂತ ಬರ್ಕೋತೀವಿ. 2 ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಂದ್ರೆ ಎಷ್ಟು? 3 ಪೈ ಆರ್ ಸ್ಕ್ವೇರ್. ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಗೊತ್ತಾಯ್ತಲ್ವಾ? ಇದೇ ತರ ಒಂದ್ ಲೆಕ್ಕ ಮಾಡಣ್ವಾ? ನೋಡಿ ಇಲ್ಲಿ. ಈ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿಯಿರಿ. ಇಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ ಎಷ್ಟು? 7 ಸೆಂಟಿಮೀಟರ್ ಅಂತ. ಹಾಗಾಗಿ ಒಟ್ಟು ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ. ಎಷ್ಟಾಗುತ್ತೆ ಅಂದ್ರೆ 2 ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಂತ ಆಗುತ್ತೆ. ಒಟ್ಟು 3 ಪೈ ಆರ್ ಸ್ಕ್ವೇರ್. 3 ಹಾಗೆ ಇಟ್ಕೊಳ್ಳಿ. ಪೈ ಅಂದ್ರೆ 22/7. ಆರ್ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ ಅಂತ ಆಯ್ತು. ಈಗ ನೋಡಿ 1 7 ಮತ್ತೆ 1 7 ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿಯುತ್ತೆ? 3 ಇಂಟು 22 ಅಂದ್ರೆ 66 ಇಂಟು 7 ಅನ್ನೋದು ಹಂಗೆ ಇರುತ್ತೆ. 66 ಇಂಟು 7 ಅಂದ್ರೆ 462 ಸೆಂಟಿಮೀಟರ್ ಸ್ಕ್ವೇರ್. ಈ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬಂದು 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ.